ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆ ಏನಿದೆ ಅದು ಬಂಡಾಯಕ್ಕೆ ದಾರಿಯನ್ನು ಮಾಡಿಕೊಟ್ಟಿದೆ. ಆದರೆ ಬಂಡಾಯ ಶಮನವಾಗಿದೆಯಾ ಕಾಂಗ್ರೆಸ್ನಲ್ಲಿ ಸಂಪುಟ ವಿಸ್ತರಣೆ ಬಂಡಾಯ ಶಮನ? ಹಿರಿಯ ಶಾಸಕರ ಅಸಮಾಧಾನ ನಿವಾರಣೆ ಆಯ್ತಾ? ಹಾಗಾದ್ರೆ ನೋಡಿ, ಸಚಿವ ಸ್ಥಾನ ಸಿಗದಿದ್ದಕ್ಕೆ ಬೇಸರವನ್ನ ಹೊರಹಾಕಿದ್ರು, ಬಂಡಾಯ ಬಾವುಟವನ್ನ ಹಾರಿಸಿದ್ರು ಕೈ ಶಾಸಕರು. ಆದರೆ ಇದೀಗ ಬಂಡಾಯ ಶಮನಗೊಳಿಸಿದ್ದಾರೆ ಡಿಕೆ ಶಿವಕುಮಾರ್, ಸುರ್ಜೇವಾಲಾ ಹಾಗೂ ಬಿಕೆ ಹರಿಪ್ರಸಾದ್ ಮತ್ತೆ ದಿನೇಶ್ ಗುಂಡೂರಾವ್, ಎಚ್ಕೆ ಪಾಟೀಲ್, ಜಯಚಂದ್ರ, ಕೃಷ್ಣಪ್ಪ, ಪ್ರಿಯಾಕೃಷ್ಣ ಸೇರಿದಂತೆ ಹಲವರ ಬಂಡಾಯ ಶಮನವಾಗಿದೆ. ಜಯಚಂದ್ರ ನಿವಾಸಕ್ಕೆ ಕೆಪಿಸಿಸಿ ಅಧ್ಯಕ್ಷ ಭೇಟಿಯನ್ನ ಕೊಟ್ಟಿದ್ದಾರೆ. ಮನವೊಲಿಕೆ ಮಾಡುವಂತಹ ಪ್ರಯತ್ನಕ್ಕೂ ಕೂಡ ಕೈ ಹಾಕಿದ್ದಾರೆ. ಕೃಷ್ಣಪ್ಪ ನಿವಾಸಕ್ಕೆ ಡಿಕೆ ಮತ್ತು ಸುರ್ಜೇವಾಲಾ ಭೇಟಿಯನ್ನ ಕೊಟ್ಟಿರುವಂತದ್ದು. ಪಕ್ಷದ ಜೊತೆಗೆ ಒಗ್ಗಟ್ಟಿನ ಮಂತ್ರವನ್ನ ಪಠಣ ಮಾಡುವಂತೆ ಸಂದೇಶವನ್ನ ಕೂಡ ನೀಡಲಾಗಿದೆ. ಸೂಕ್ತ ಸಮಯದಲ್ಲಿ ಸ್ಥಾನಮಾನ ಕೊಡುವಂತಹ ಭರವಸೆಯನ್ನ ಕೂಡ ಕೊಡಲಾಗಿದೆ. ಎಂ ಕೃಷ್ಣಪ್ಪ ಮತ್ತು ಪ್ರಿಯಾಕೃಷ್ಣಗೆ ನಿಗಮ ಮಂಡಳಿ ಸ್ಥಾನವನ್ನ ಕೊಡಬಹುದು ಎನ್ನಲಾಗ್ತಾ ಇದೆ. ಸೂಕ್ತ ಸಂದರ್ಭದಲ್ಲಿ ಸೂಕ್ತ ಸ್ಥಾನಮಾನ ನೀಡುವಂತಹ ಭರವಸೆಯನ್ನ ಕೂಡ ನೀಡಲಾಗಿರುವಂತದ್ದು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಪೊಲಿಟಿಕಲ್ ಬ್ಯೂರೋ ಇಂದ ಅಭಿಷೇಕ್ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗ್ತಾ ಇದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಕೂಡ ನೀಡ್ತಾ ಹೋಗ್ತಾರೆ. ಅಭಿಷೇಕ್, ರಾಜ್ಯ ಕಾಂಗ್ರೆಸ್ನಲ್ಲಿ ನಿಜಕ್ಕೂ ಕೂಡ ಬಂಡಾಯ ಶಮನವಾಯ್ತಾ? ಯಾಕಂದ್ರೆ ಈಗಾಗಲೇ ಯಾರ್ಯಾರೆಲ್ಲ ಅತ್ಯಾಪ್ತರಿದ್ರು ಹಾಗೆ ಅಸಮಾಧಾನಿತರಿದ್ರು ಅವರನ್ನ ಭೇಟಿ ಮಾಡುವ ಮೂಲಕ ಮನವೊಲಿಸುವಂತಹ ಪ್ರಯತ್ನವನ್ನ ಕೂಡ ಮಾಡ್ತಾ ಇರುವಂತದ್ದು ರಾಜ್ಯ ಕಾಂಗ್ರೆಸ್ನಲ್ಲಿ. ಏನೆಲ್ಲ ಅಪ್ಡೇಟ್ಸ್ ಇದೆ ಸದ್ಯಕ್ಕೆ ಈ ಬಂಡಾಯ ಶಮನ ಕುರಿತಂತೆ? ಕಾವ್ಯ, ಖಂಡಿತ ಸಚಿವ ಸಂಪುಟ ವಿಸ್ತರಣೆ ಆದ ಬಳಿಕ ಅತೃಪ್ತ ಶಾಸಕರೇನಿದ್ದಾರೆ ಅವ್ರನ್ನ ಅಸಮಾಧಾನ ಪಡಿಸುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಮತ್ತು ಸಿಎಂ ಡಿಕೆ ಶಿವಕುಮಾರ್ ಕಸರತ್ತನ್ನ ಮಾಡಿರುವಂತದ್ದು. ನಿನ್ನೆ ಒಂದೇ ದಿವಸ ಕೆಪಿಸಿಸಿ ಅಧ್ಯಕ್ಷರು ಆಗಿರ್ತಕ್ಕಂಥ ಬಿಕೆ ಹರಿಪ್ರಸಾದ್ ಅವರು ಬಹುತೇಕ ಹಿರಿಯ ಶಾಸಕರ ನಿವಾಸಕ್ಕೆ ಭೇಟಿ ಕೊಟ್ಟು ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ಪ್ರಯತ್ನ ಮಾಡಿದ್ರೆ, ಇತರ ಸಿಎಂ ಡಿಕೆ ಶಿವಕುಮಾರ್ ಅವರು ಕೃಷ್ಣಪ್ಪ ಹಾಗೂ ಪ್ರಿಯಾಕೃಷ್ಣ ಅವರ ನಿವಾಸಕ್ಕೆ ತೆರಳಿ ಮುಂದಿನ ಒಂದು ದಿನಗಳಲ್ಲಿ ಉತ್ತಮವಾದಂತ ಒಂದು ಸ್ಥಾನಮಾನವನ್ನ ಕೊಡ್ತೇವೆ, ಈಗಿರುವಂತ ಅಸಮಾಧಾನವನ್ನ ಕೈ ಬಿಡಿ ಅನ್ನುವಂತ ಮಾತುಗಳನ್ನ ಆಡುವ ಮುಖಾಂತರ ಅಧಿವೇಶನಕ್ಕೆ ಪೂರ್ವಭಾವವಾಗಿ ಅವರ ವಿಶ್ವಾಸವನ್ನ ಪರಿಪೂರ್ಣವಾಗಿ ತೆಗೆದುಕೊಂಡಂತೆ ಕಾಣ್ತಿದೆ. ಹೀಗಾಗಿಯೇ ಬಂಡಾಯದ ಬಾವುಟ ಹಾರಿಸುವಂತ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಜ್ಜಾಗಿದ್ರು. ಆದ್ರೆ ಸಿಎಂ ಡಿಕೆ ಶಿವಕುಮಾರ್, ಬಿಕೆ ಹರಿಪ್ರಸಾದ್ ಮತ್ತು ಸುರ್ಜೇವಾಲಾ ಅವರ ಕಸರತ್ತಿನ ಫಲವಾಗಿ ಇದೀಗ ಬಹುತೇಕ ಎಲ್ಲಾ ಶಾಸಕರು ಕೂಡ ಸಮಾಧಾನ ಪಡ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಿಗಮ ಮಂಡಳಿ ಜೊತೆಗೆ ಒಂದಷ್ಟು ಉತ್ತಮ ಸ್ಥಾನಮಾನವನ್ನ ಕೊಡುವಂತ ಭರವಸೆಯನ್ನ ಸುರ್ಜೇವಾಲಾ ಮತ್ತು ಸಿಎಂ ಡಿಕೆ ಶಿವಕುಮಾರ್ ನೀಡಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಿದೆ. ಹಾಗಾಗಿಯೇ ಕೃಷ್ಣಪ್ಪ ಅವರಾಗಿರ್ಬೋದು, ಪ್ರಿಯಾಕೃಷ್ಣ ಆಗಿರ್ಬೋದು, ಆರ್.ವಿ. ದೇಶಪಾಂಡೆ ಆಗಿರ್ಬೋದು, ಎಚ್.ಕೆ. ಪಾಟೀಲ್ ಆಗಿರ್ಬೋದು, ದಿನೇಶ್ ಗುಂಡೂರಾವ್ ಆಗಿರ್ಬೋದು, ಎಲ್ಲರೂ ಕೂಡ ಇದಕ್ಕೆ ಸದ್ಯಕ್ಕೆ ಒಪ್ಪಿಗೆನ ನೀಡಿದ್ದಾರೆ. ಆದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೈಕಮಾಂಡ್ ನಾಯಕರು ಇವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ, ಯಾವ ಒಂದು ಸ್ಥಾನಮಾನ ಕೊಡ್ತಾರೆ, ನಿಗಮ ಮಂಡಳಿಗಳಲ್ಲಿ ಅವರು ಬೇಡಿಕೆ ಇಟ್ಟಿರ್ತಕ್ಕಂಥ ಸ್ಥಾನಮಾನ ಕೊಡ್ತಾರ ಅಥವಾ ಬೇರೆ ಯಾವ್ದಾದ್ರು ಒಂದು ಸ್ಥಾನಮಾನವನ್ನ ಕೊಡ್ತಾರ ಕೂಡ ಪ್ರಶ್ನೆ ಆಗುತ್ತೆ. ಸದ್ಯಕ್ಕೆ ಸಚಿವ ಸಂಪುಟ ವಿಸ್ತರಣೆಯಿಂದ ಯಾರೆಲ್ಲ ಸಚಿವ ಸ್ಥಾನವನ್ನ ಕಳ್ಕೊಂಡಿದ್ರು ಅವ್ರನ್ನ ಒಂದೊಂದಾಗಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ಕಾರ್ಯತಂತ್ರದ ಭಾಗವಾಗಿ ಇದೀಗ ಸಿಎಂ ಡಿಕೆ ಶಿವಕುಮಾರ್ ಕಾರ್ಯಾಚರಣೆಗೆ ಮತ್ತು ಅಖಾಡಕ್ಕೆ ಇಳಿದಿರುವಂತದ್ದು. ಬಹುತೇಕ ದೂರ ಅಂದ್ರೆ ಬೆಂಗಳೂರು ಜಿಲ್ಲೆ ಬಿಟ್ಟು ಯಾರೆಲ್ಲ ದೂರದ ಜಿಲ್ಲೆಯ ಶಾಸಕರಿದ್ದಾರೆ ಅವ್ರಿಗೆ ದೂರವಾಣಿ ಕರೆ ಮಾಡುವ ಮುಖಾಂತರ ಅವ್ರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಗೋಧಿ ಮುಚ್ಚಿದ ಕೆಂಡದಂತೆ ಒಂದು ಪರಿಸ್ಥಿತಿ ಇದ್ರೂ ಕೂಡ ಎಲ್ಲೊಂದ್ ಕಡೆ ಹೈಕಮಾಂಡ್ ನಾಯಕರು ಹೇಳಿರುವಂತ ಮಾತಿಗೆ ಇದೀಗ ಎಲ್ಲಾ ಶಾಸಕರು ಕೂಡ ಅವರೊಂದು ಮಾತಿಗೆ ಬೆಲೆ ಕೊಡಬೇಕಾಗಿರುವಂತ ಒಂದು ಅನಿವಾರ್ಯತೆ ಇದೆ. ಹಾಗಾಗಿ ಸದ್ಯಕ್ಕೆ ಇದೀಗ ಎಲ್ಲವೂ ಕೂಡ ಕಂಟ್ರೋಲ್ ತೆಗೆದುಕೊಂಡು ಒಟ್ಟಿಗೆ ಒಗ್ಗಟ್ಟಿನ ಮಂತ್ರವನ್ನ ಪಠನೆ ಮಾಡಿ ಅಧಿವೇಶನಕ್ಕೆ ಹೋಗುವಂತ ಒಂದು ಲೆಕ್ಕಾಚಾರ ಇದೀಗ ಸಿಎಂ ಡಿಕೆ ಶಿವಕುಮಾರ್ ಆಗಿರುವಂತದ್ದು. ಕಾವ್ಯ, ಓಕೆ, ಥ್ಯಾಂಕ್ ಯು ಅಭಿಷೇಕ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.